ಯಾಕಂದ್ರೆ ಮೆದುಳಿಗೆ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ಅವನು ಸಡನ್ ಆಗಿ ಕೋಮಾಗ ಹೋಗಿರ್ಬೋದು ಅಥವಾ ಒಂದೊಂದ್ಸಲ ಸಡನ್ ಡೆತ್ ಆಗ್ಬಿಡುತ್ತೆ. ನಮ್ಗೆ ಗೊತ್ತು ಅಲ್ಲಿ ಬಿಸಿ ಇದೆ ಅದನ್ನ ಮುಟ್ಬಾರ್ದು ಅಂತ ನಮ್ಗೆ ಗೊತ್ತಿರುತ್ತೆ, ಆದ್ರೆ ಕೋಮಾಗ ಹೋಗಿರೋರಿಗೆ ಏನು ಗೊತ್ತಾಗ್ತಿರಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಎಲ್ಲಿ ಯಾವ ತರ ಇರ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಅದಕ್ಕೆ ಮಾನವನ ಮೆದುಳು ಮನುಷ್ಯರಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಭಾಗ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಿರೋದು ಮಿದುಳು ಬಳ್ಳಿ. ಮಿದುಳು ಬಳ್ಳಿ ಅಂದ್ರೆ ಏನು ಅಂತ ಯಾರಾದ್ರೂ ಗೊತ್ತಿದ್ರೆ ಹೇಳ್ಬೋದು. ಯಾರಿಗೂ ಗೊತ್ತಿಲ್ಲ, ನಾನೇ. ಮಿದುಳು ಬಳ್ಳಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಗೆ ಆಲೋಚನೆ ಮಾಡಕ್ಕೆ ಮತ್ತೆ ನಮ್ಗೆ ಬೇಕಾದ ಮಾಹಿತಿಯನ್ನ ನಾವು ಪಡೆಯೋಕೆ, ಉದಾಹರಣೆಗೆ ನಮ್ಗೆ ಏನಾದ್ರು ಕಾಲ್ ಚುಚ್ಚಿತು, ಮುಳ್ಳು ಏನಾದ್ರು ನಮ್ ಕಾಲ್ ಚುಚ್ಕೋತು ಅಂತಂದ್ರೆ ನಾವು ಸಡನ್ ಆಗಿ ಪ್ರತಿಕ್ರಿಯೆ ಮಾಡ್ಬೇಕು. ಅದಕ್ಕೆ ನಮ್ಮ ನರಗಳಿಂದ ಮಾಡಲ್ಪಟ್ಟಿರುವ ಮೆದುಳಿಗೆ ಜಾಯಿಂಟ್ ಆಗಿರುವ ಒಂದು ಜೋಡಣೆಯನ್ನ ನಾವು ಮಿದುಳು ಬಳ್ಳಿ ಅಂತ ಕರಿತೀವಿ. ನೆಕ್ಸ್ಟ್ ಇದು ಅನುಮಸ್ತಿಷ್ಕ. ಅನುಮಸ್ತಿಷ್ಕದ ಏನಪ್ಪ ಕಾರ್ಯ ಅಂತಂದ್ರೆ ನಮ್ಮ ದೇಹದ ಭಂಗಿ, ನಿಂತ್ಕೊಳ್ಳೋದಾಗಿರ್ಬೋದು, ಕೂತ್ಕೊಳ್ಳೋದಾಗಿರ್ಬೋದು, ಮತ್ತೆ ನಾವು ಸೈಕಲ್ ಓಡಿಸ್ತಿರ್ಬೇಕಾದ್ರೆ ತೂರಾಡ್ಕೊಂಡು ಯಾರು ಓಡಿಸಲ್ಲ, ಅದು ಒಂದು ರೀತಿ ಭಂಗಿನೇ. ಅದನ್ನೆಲ್ಲ ನಿಯಂತ್ರಣದಲ್ಲಿರೋದು ಏನು ಮಸ್ತಿಷ್ಕ. ನೆಕ್ಸ್ಟ್ ಮೆಡುಲ್ಲ. ಎಲ್ಲರಿಗೂ ನಿಮ್ಗೆ ಇಷ್ಟವಾದ ತಿಂಡಿನ ಮುಂದೆ ಇಟ್ಟರೆ ಯಾರಾದ್ರೂ ಬಾಯಲ್ಲಿ ನೀರು ಬಂದೇ ಬರುತ್ತೆ. ಆ ಬಾಯಲ್ಲಿ ನೀರು ಬರೋದಾಗಿರ್ಬೋದು, ಮತ್ತೆ ನಮ್ಮ ದೇಹದಲ್ಲಿ ಇದ್ದಕ್ಕಿದ್ದಂಗೆ ರಕ್ತದ ಒತ್ತಡ ಹೆಚ್ಚಾಗಿರೋದಾಗಿರ್ಬೋದು, ಮತ್ತೆ ವಾಂತಿ ಆಗೋದಾಗಿರ್ಬೋದು, ಅದನ್ನೆಲ್ಲ ಈ ಮೆಡುಲ್ಲ ನಿಯಂತ್ರಣ ಮಾಡುತ್ತೆ. ಮತ್ತೆ ಮಹಾಮಸ್ತಿಷ್ಕ. ಈ ಮಹಾಮಸ್ತಿಷ್ಕನ ನಾವು ಇನ್ನೊಂದು ರೀತಿ ಕರಿಬಹುದು. ನಮ್ಮ ಮೆದುಳಿನ ದೊಡ್ಡ ಭಾಗ ಯಾವ್ದಪ್ಪ ಅಂದ್ರೆ ಮಹಾಮಸ್ತಿಷ್ಕ. ಈ ಮಹಾಮಸ್ತಿಷ್ಕ ಏನ್ ಮಾಡುತ್ತೆ ಅಂತಂದ್ರೆ ನಮ್ಗೆ ಜ್ಞಾಪಕ ಶಕ್ತಿ ಹೆಚ್ಚಿಸೋದಾಗಿರ್ಬೋದು, ಅಥವಾ ನಮ್ಗೆ ಈಗ ಒಬ್ಬ ವ್ಯಕ್ತಿ ಚಿತ್ರ ಮಾಡ್ಬೇಕು, ಚಿತ್ರ ಬರಿಬೇಕು ಅಂತಂದ್ರೆ ಅವನು ಕಲ್ಪನೆ ಇಲ್ಲದೆ ಯಾವ ಚಿತ್ರನೂ ಬರೆಯಕ್ಕಾಗಲ್ಲ. ಅವ್ನ ಚಿತ್ರ ಏನಾದ್ರೂ ಬಿಡ್ಬೇಕು ಅಂದ್ರೆ ಅವ್ನ ಕಲ್ಪನೆಯಲ್ಲಿ ಈ ತರ ಇದೆ ಅದು ಅಂತ ಅವ್ನ ಕಲ್ಪನೆ ಮಾಡ್ಕೊಂಡು ಬರಿಬೇಕು. ಅದಕ್ಕೆ ಈ ಮಹಾಮಸ್ತಿಷ್ಕ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಇದು ಹೈಪೋಥಾಲಮಸ್. ಈ ಹೈಪೋಥಾಲಮಸ್ ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ದೇಹದ ಉಷ್ಣತೆ, ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ, ಇದು ಮಹಾಮಸ್ತಿಷ್ಕ ದೇಹದ ಸಮತೋಲನವನ್ನ ನಿಯಂತ್ರಿಸುತ್ತೆ. ಇದು ನಮ್ಮ ದೇಹದಲ್ಲಿರೋ ನೀರಿನ ಪ್ರಮಾಣವನ್ನ ನಿಯಂತ್ರಿಸುತ್ತೆ, ಮತ್ತೆ ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಫ್ರಾನ್ಸ್. ಫ್ರಾನ್ಸ್ ಏನಪ್ಪ ಕಾರ್ಯ ಅಂತಂದ್ರೆ ನಾವು ಇವಾಗ ಊಟನ ಅಗಿತೀವಿ, ಆ ಅಗಿಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ನಾವು ಉಸಿರಾಡ್ತಿರೋದನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಇದು ತಪಾಲ ಅಂದ್ರೆ ತಲೆಬುರುಡೆ. ಇದು ಮುಂಮೆದುಳು. ಇದು ಹಿಮ್ಮೆದುಳು. ಮೆದುಳಿನ ಪ್ರಮುಖ 3 ಭಾಗಗಳು ಯಾವ್ದಪ್ಪ ಅಂದ್ರೆ ಒಂದು ಮುಂಮೆದುಳು, ಇನ್ನೊಂದು ಮಧ್ಯ ಮೆದುಳು, ಇನ್ನೊಂದು ಹಿಮ್ಮೆದುಳು. ಇವು 3 ಮೆದುಳಿನ ಪ್ರಮುಖ ಭಾಗ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು 5 ಕ್ವಶನ್ ರೆಡಿ ಮಾಡಿದ್ದೀನಿ. ನನ್ಗೆ ಯಾರನ್ನು ಕೇಳ್ತೀನಿ ಅವ್ರು ಮಾತ್ರ ಹೇಳ್ಬೇಕು. ಮಿದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ರಂಜಿತ್ ನಾಯಕ್. ಮಿದುಳಿನ ಅತ್ಯಂತ ಸರಿಯಾದ ಉತ್ತರ. ಮಿದುಳಿನ
ಮಿದುಳಿನ ಪ್ರಮುಖ ಆಲೋಚನೆಯ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಲೋಚನೆಯ ಪ್ರಮುಖ ಭಾಗ